ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನು ರಾಯಚೂರು, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಭಾಗಗಳಲ್ಲಿ 4-5 ದಿವಸಗಳಿಂದ ಈ ಒಂದು ಅಭಿಯಾನವನ್ನ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾಡ್ಕೊಂಡು ಬಂದಿದೆ. ಇವತ್ತು ನಿಮ್ಮೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಬಹಳ ಸ್ಪಷ್ಟವಾಗಿ ಹಲವಾರು ಜನರು ಮಾತಾಡ್ತಾ ಇದ್ರ ಉದ್ದೇಶವನ್ನು ನಿಮ್ಗೆ ಹೇಳಿದ್ದಾರೆ. ನಾವು ಜನ ಏನ್ ಬಯಸ್ತೀವಿ ಅನ್ನೋದನ್ನ ನಮ್ಗೆ ಏನ್ ಬೇಕು ಅನ್ನೋದನ್ನ ಕೊಡ್ಬೇಕಾಗಿರುವಂತದ್ದು ಸರ್ಕಾರಗಳ ಜವಾಬ್ದಾರಿ. ಇವತ್ತು ಸಾರಾಯಿಯಿಂದ ಏನಾಗುತ್ತೆ, ಸಾರಾಯಿ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರೂ ಗೊತ್ತು. ಸಣ್ಣ ಮಗು ಕೇಳಿದ್ರು, ಮಕ್ಕಳು ಕೇಳಿದ್ರು, ಶಾಲೆಗೆ ಹೋಗೋ 1ನೇ ಕ್ಲಾಸ್ ಮಕ್ಕಳು, ಅಂಗನವಾಡಿಗೆ ಹೋಗೋ ಮಕ್ಕಳು ಕೇಳಿದ್ರು ಹೇಳ್ತಾರೆ ಸಾರಾಯಿಯಿಂದ ಏನಾಗುತ್ತೆ ಅಂತ. ಸಾರಾಯಿಯಿಂದ ಅಷ್ಟೆಲ್ಲ ಅನಾಹುತಗಳು, ಅಷ್ಟೆಲ್ಲ ಕಷ್ಟ ನಷ್ಟಗಳು ಆಗ್ತವೆ ಅಂತ ಗೊತ್ತಿದ್ರು ಕೂಡ ಇವತ್ತು ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಸಾರಾಯಿಯನ್ನ ನಿಷೇಧ ಮಾಡಿ ಜನರ ಬದುಕನ್ನ ಕಾಪಾಡಿ ಅಂತ ಹೇಳಿದ್ರೆ ಅವ್ರು ಇವತ್ತು ಇಲ್ಲ ಅದಾಗಲ್ಲ, ಅದಕ್ಕೆ ಹಲವಾರು ಕಾರಣಗಳಿವೆ ಅಂತ ಹೇಳಿ ಜನ ನಂಬಬೇಕು. ಜನ ಅವ್ರು ಹೇಳೋ ಕಾರಣನೇ ಸತ್ಯ, ಊರಪ್ಪ ಹೌದು ಮಾಡಕ್ಕಾಗಲ್ಲ ಬಿಡು, ಸಾರಾಯಿ ನಿಲ್ಸ್ಬಿಟ್ರೆ ಏನು, ನಾವು ಹೆಂಗೆ ದೇಶವನ್ನ ಕಾಪಾಡ್ಕೊಳ್ಳೋದು, ರಾಜ್ಯ ನಡೆಸೋದು ಹೆಂಗೆ, ಸರ್ಕಾರ ನಡೆಸೋದು ಹೆಂಗೆ ಅನ್ನುವಂತ ರೀತಿಯಲ್ಲಿ ಜನ ನಂಬಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ಕೊಂಡು ಬಂದಿದ್ದಾರೆ. ಇದು ಮುಂದುವರೆದು ಇವತ್ತು ಇನ್ನ ಕೆಟ್ಟ ಸ್ಥಿತಿಗೆ ಹೆಂಗ್ ತಲುಪಿದೀವಿ ಅಂತಂದ್ರೆ ನಾವು ನಮ್ಮನ್ನ ಆಳ್ತಾ ಇರ್ತಕ್ಕಂಥವ್ರು ಮೊನ್ನೆ ನೀವೆಲ್ಲ ನೋಡಿರ್ಬೇಕು. ಯಾವ್ದೋ ಒಂದು ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳೇ ಯಾರೋ ಒಬ್ರು ಸಾರಾಯಿನ ನಿಷೇಧ ಮಾಡ್ಬೇಕಂತ ಹೇಳಿ ಸದನದಲ್ಲಿ ಕೇಳಿದ್ರೆ ಅವ್ರು ಹೇಳಿದೆ, ನೀನ್ ಕುಡಿಯಲ್ವಾ, ಸುಮ್ಮನೆ ಹೇಳೋ, ಯಾರು ಕುಡಿಯಲ್ಲ, ಯಾರು ಕುಡಿತಾರಲ್ಲ, ಇವತ್ತು ಸಾರಾಯಿ ನಿಷೇಧ ಮಾಡಕ್ಕಾಗುತ್ತಾ ಅನ್ನುವಂತ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಇನ್ನೊಬ್ರು ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಎಲ್ಲ ಏನ್ ಇವತ್ತು ಬಹುಶಃ ಇವರೇ ಏನಾದ್ರು ಈಗ ತಾನು ಮುಖ್ಯಮಂತ್ರಿ ಆಗ್ಬಿಡ್ಬೇಕಂತ ಹೇಳಿ ಬಹಳ ಹೋರಾಟವನ್ನ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ಬಹುಶಃ ಅವರೇನಾದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಏನಾದ್ರು ಆಗ್ಬಿಟ್ರೆ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದೀವಲ್ಲ, ಹಳ್ಳಿಗಳಲ್ಲಿ ಜನ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ನಿಲ್ಲಿಸ್ಬೇಕು ಅಂತ. ಅವ್ರೇನಾದ್ರು ಬಂದ್ರೆ ಎಲ್ಲ ಸಕ್ರಮ ಮಾಡಾಕ್ಬಿಡ್ತಾರೆ. ಹಳ್ಳಿಗಳು ಲೈಸೆನ್ಸ್, ಓಪನ್ ಲೈಸೆನ್ಸ್, ಇವತ್ತಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳೇನಾದ್ರು ಬಂದ್ರೆ ಓಪನ್ ಲೈಸೆನ್ಸ್ ಕೊಟ್ಟು ಜನರು ಕುಡಿದು ಸಾಯಿಲಿ, ಅವ್ರಿಗೇನಾಗ್ಬೇಕು, ಜನ ಸತ್ರ ಅವ್ರಿಗೇನಾಗ್ಬೇಕು, ಅವ್ರೇನಾದ್ರು ಜನರನ್ನ ಉದ್ಧಾರ ಮಾಡೋದಕ್ಕೆ, ಬಡವರ ಮಕ್ಕಳನ್ನ ಉದ್ಧಾರ ಮಾಡೋದಕ್ಕೆ, ಬಡವರು ಉದ್ಧಾರ ಆಗೋದಕ್ಕೆ ಏನಾದ್ರು ಬಂದಿದ್ದಾರಾ? ಬಡತನಕ್ಕೆ ಬಹಳ ಮುಖ್ಯವಾಗಿ ಇವತ್ತು ಸಾರಾಯಿ ಕುಡಿತವೇ ಕಾರಣ ಅಂತ ಹೇಳಿ ಹಲವಾರು ಜನರು ಮಾತಾಡ್ತಾ ಬಂದಿದ್ದಾರೆ. ಮತ್ತೆ ಹಲವಾರು ಸ್ಟಡೀಸ್ ಕೂಡ ಹೇಳಿದ್ದಾರೆ. ಒಂದೊಂದ್ಸಲಿ ನಿಮಾನ್ಸ್ ನ ಒಂದು ಸ್ಟಡೀಸ್ ಹೇಳುತ್ತೆ, ಏನು ಇವತ್ತು ರಾಜ್ಯದಲ್ಲಿ ಸರ್ಕಾರ ಕಲ್ಯಾಣ ಯೋಜನೆಗಳಿಗೆ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದೆ. ಸಾರಾಯಿ ಕುಡಿತದಿಂದ ಆಗ್ತಾ ಇರ್ತಕ್ಕಂಥ ಸಾರಾಯಿ ಕುಡಿತದಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದಾವೆ, ಸಾರಾಯಿ ಕುಡಿತದಿಂದ ನಿಮಾನ್ಸು ಅಂದ್ರೆ ಅದಕ್ಕೆ ಹೆಚ್ಚಿನ ಹಣವನ್ನ ಇವತ್ತು ಸರ್ಕಾರ ಬಳಸಬೇಕಾಗಿದೆ ಅಂತ. ಕುಡಿತದಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರ ಹೆಚ್ಚು ಹಣವನ್ನ ಬಳಸಬೇಕಾಗಿದೆ. ಹಾಗಾಗಿ ಇವತ್ತು ಏನೆಲ್ಲ ಕಲ್ಯಾಣ ಯೋಜನೆಗಳನ್ನ ಸರ್ಕಾರ ರೂಪಿಸಿದ್ರು ಕೂಡ ಇವತ್ತು ಈ ಕುಡಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂಥವರು ಅವರ ಕುಟುಂಬಗಳನ್ನ ಹಾಳು ಮಾಡ್ತಾ ಕಾರಣಕ್ಕಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಈ ದೇಶ ಮತ್ತೆ ಈ ನಾಡು ಅಭಿವೃದ್ಧಿ ಹೊಂದೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವೊಂದು ಜವಾಬ್ದಾರಿಯುತ ಒಂದು ರಾಜಕೀಯ ಪಕ್ಷವಾಗಿ ಆಗ್ಲೇ ಪಾಯ ಗಣೇಶ್ ಹೇಳಿದಾಗೆ, ರಾಜಕಾರಣ ಅಂತ ಅಂದ್ರೆ ಕೇವಲ ಕುರ್ಸಿ ಜನರನ್ನ ಹಾಳು ಮಾಡಿ ಓಟಿಸ್ಕೊಳ್ಳೋದಲ್ಲ, ಓಟ್ ತಗೊಂಡು ಮತ್ತೆ ಅವ್ರನ್ನ ಹಾಳು ಮಾಡೋದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡೋದಲ್ಲ. ಜನರಿಗೆ ಒಳ್ಳೆಯದಾಗೋದಂತಲ್ಲ ಏನೆಲ್ಲ ಮಾಡ್ಬೋದು, ಅದು ಮದ್ಯ ನಿಷೇಧ ಆಗಿರ್ಲಿ, ಭ್ರಷ್ಟಾಚಾರ ನಿಲ್ಲಿಸೋದಾಗಿರ್ಲಿ, ಒಳ್ಳೆ ಆಡಳಿತ ಕೊಡೋದಾಗಿರ್ಲಿ, ಇವೆಲ್ಲವನ್ನ ಏನೆಲ್ಲ ಮಾಡ್ಬೋದು ಅದನ್ನ ಮಾಡುವಂತದ್ದು ನಿಜವಾದ ರಾಜಕಾರಣ. ಹಾಗಾಗಿ ಅಂತ ರಾಜಕಾರಣವನ್ನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಅದ್ರ ಭಾಗವಾಗಿಯೇ ಇವತ್ತು ನಿಮ್ಮೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ನಾವೇನೇ ಅವರಿಗೆ ಮನವಿ ಕೊಟ್ಟು ಇಂಥದ್ದು ಕಾರ್ಯಕ್ರಮ ಆಗ್ತಾ ಇದೆ. ಅಮರಕೇರಿಯಲ್ಲಿ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಏನು ಮದ್ಯ ಮಾರಾಟ ನಡೀತಾ ಇದೆ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ನೀವು ಇಷ್ಟು ದಿವಸ ಪೊಲೀಸರಾಗ್ಲಿ, ಅಬಕಾರಿ ಇಲಾಖೆಯವರಾಗ್ಲಿ ಏನೆಲ್ಲ ಕೆಲಸ ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ಕೆಲಸ ಮಾಡಿದ್ರ ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಅಬಕಾರಿ ಇಲಾಖೆಯವರು ಕೂಡ್ಲಿಗಿ ತಾಲೂಕಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕೂಡ್ಲಿಗಿ ತಾಲೂಕಿನ ಹಳ್ಳಿನಲ್ಲಿ ಜನರು ಇವತ್ತು ಎಲ್ಬೇಕಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿನ ಮಾರಾಟ ಮಾಡ್ತಾ ಇದ್ದಾರೆ. ಇವರು ಇದ್ದಾರೆ ಅಂತ ಹೇಳಿ ಜನರಿಗೆ ಅನ್ಸಿದ್ರೆ ಸರ್ಕಾರಿ ಪೊಲೀಸರು ಸರ್ಕಾರಿ ಅಧಿಕಾರಿಗಳು ಅಬಕಾರಿ ಇಲಾಖೆಗಳು ಇದ್ದಾರೆ ಅಂತ ಅನ್ಸಿದ್ರೆ ಜನರು ಈ ಮಟ್ಟಕ್ಕೆ ಇವತ್ತು ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಅವ್ರನ್ನ ಕರೆಸಿದ್ದೀವಿ.
ಡಿಟಿಒ ಅವ್ರನ್ನ ಕಳಿಸಿದ್ದೀವಿ, ಮತ್ತೆ ಪೊಲೀಸರನ್ನ, ಹಾಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಈಗ ಬಂದಿದ್ದಾರೆ. ದಯವಿಟ್ಟು ಅಮ್ಮನಕೇರಿ ಗ್ರಾಮದವರು, ದಯವಿಟ್ಟು ಹೆಣ್ಮಕ್ಳು, ನಾವಲ್ಲಿ ಜಾತ್ರೆಗೆ ಹೋದಾಗ ಬಹಳಷ್ಟು ಜನರು ಈ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಮಾಡಿ ಅಷ್ಟು ಮಾಡಿ ಇಷ್ಟು ಮಾಡಿ ಅಂತ ಹೇಳ್ತಾ ಇದ್ರು. ಬಹಳಷ್ಟು ಜನರು ಪಾಪ ಅವರು ಎದುರುಕೊಂಡು ಬರೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಮನೇಲಿ ಇರ್ಬೋದು. ಹಾಗಾಗಿ ದಯವಿಟ್ಟು ನೀವು ಯಾರೆಲ್ಲ ಒಂದಷ್ಟು ಜನರು ಅಮ್ಮನಕೇರಿಯ ಗಂಡು ಮಕ್ಕಳು ಇವತ್ತು ನಿಲ್ಲಿಸಿ ನಿಮ್ಮೂರಿನಲ್ಲಿ ಯಾರಾದ್ರೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರೆ ಆ ವಿಚಾರವನ್ನ ಇನ್ನು ಮುಂದೆ ದಯವಿಟ್ಟು ನಿಮಗೆ ನೇರವಾಗಿ ಅಬಕಾರಿ ಇಲಾಖೆಯವರೆಗೂ ಅಥವಾ ಪೊಲೀಸರು ಹೇಳೋದಕ್ಕೆ ಕಷ್ಟ ಆದ್ರೆ ನಮ್ಮ ಪಕ್ಷದ ಮುಖಂಡರು ಯಾರಿದ್ದಾರೆ ನಿಮ್ಮೂರಲ್ಲಿ ದಯವಿಟ್ಟು ಅವರಿಗೆ ಕನ್ವೀರ ಚಿತ್ರಾರಾಮ ಮತ್ತೆ ಈ ತರದ ನಮ್ಮ ಪಕ್ಷದ ಮುಖಂಡರುಗಳಿಗೆ ನೀವು ಗಮನಕ್ಕೆ ತಗೊಂಡ್ಬಂದು ಅವರು ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿ ಯಾರು ಆ ತರದ ಅಕ್ರಮ ಮದ್ಯ ಮಾರಾಟ ನಿಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅವ್ರನ್ನ ಏನು ಜೈಲು ಬಿಟ್ಟು ಕಟ್ಟತಕ್ಕಂಥ ಕೆಲಸವನ್ನ ಅವರು ಮಾಡಿಸ್ತಾರೆ. ದಯವಿಟ್ಟು ಅಷ್ಟು ಧೈರ್ಯವನ್ನು ಅದನ್ನು ನೀವು ಮಾಡಿ. ಈಗ ಪೊಲೀಸವರೆಲ್ಲ ಬಂದಿರೋದ್ರಿಂದ ಅವರಿಗೆ ಮನವಿ ಕೊಡುವಂತ ಕೆಲಸವೂ ಕೂಡ ನಮ್ಮ ಗೌರವಾಧ್ಯಕ್ಷರು ಮಾತಾಡಿದ ಮೇಲೆ ನಡೆಯುತ್ತೆ. ನಾನು ಇಷ್ಟನ್ನ ಹೇಳ್ತಾ ನಿಮ್ಮೂರು ಆದಷ್ಟು ಬೇಗ ಅಕ್ರಮ ಮದ್ಯ ಮಾರಾಟ ಮುಕ್ತ ಗ್ರಾಮವಾಗಲಿ ಅಂತ ಹೇಳಿ ನಾನು ಆಶಿಸ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೇರಳ. ಥ್ಯಾಂಕ್ ಯು.